ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 28 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 6 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ, ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ 6 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಮೊದಲಿಗೆ ಇದು ಸುತ್ತಲೂ ಕೂಡ ಫಿನ್ಸಿಂಗ್ ಆಗಿದೆ. ನಿಮಗೆ ಆರಂಭದಲ್ಲೇ ಗೇಟ್ ಕೂಡ ಕಾಣಿಸುತ್ತೆ, ಸುತ್ತಲೂ ಫಿನ್ಸಿಂಗ್ ಆಗಿದೆ. 6 ಎಕರೆ 20 ಗುಂಟೆ ಸುತ್ತಲೂ ಫಿನ್ಸಿಂಗ್ ಆಗಿದೆ. ಜೊತೆಗೆ ಸುತ್ತಲೂ ತೆಂಗಿನ ಮರ ಇದೆ. ಒಟ್ಟು ಈ ಜಮೀನಲ್ಲಿ 70 ತೆಂಗಿನ ಗಿಡ ಇದ್ದಾವೆ. ಅವೆಲ್ಲವೂ ಕೂಡ ಬೆಳೆ ಕೊಡ್ತಾ ಇದೆ, ನೀವು ನೋಡ್ತಾ ಇದ್ದಾರೆ ಈಗಾಗಲೇ. ಜೊತೆಗೆ ಇನ್ನು ಬೇರೆ ಗಿಡಗಳಿಂದ ಅಂದರೆ ಮರಗಳಿಂದ ಆದಾಯ ಕೂಡ ಬರುತ್ತೆ ಈ ಜಮೀನಿಗೆ. ಕನಿಷ್ಠ ವರ್ಷಕ್ಕೆ ಅದು ಹುಣಸೆ ಮರದಿಂದ 4 ಲಕ್ಷ ಒಂದು ವರ್ಷಕ್ಕೆ 4 ಲಕ್ಷ ಅಂದಾಜಿನ ಲಾಭ ಬರುತ್ತೆ. ಇನ್ನು ತೆಂಗಿನ ಮರ ಕೂಡ ನಿಮಗೆ ಪ್ರತಿ ವರ್ಷ ಲಾಭ ಕೊಡುತ್ತೆ. ಮೊದಲನೇದಾಗಿ ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ಒಂದು ಬೋರ್ ಇದೆ ಈ ಜಮೀನಿಗೆ, ಒಂದು ಬಾವಿ ಇದೆ. ಬಾವಿಯಲ್ಲೂ ಕೂಡ ನೀರಿದೆ, ಬೋರಲ್ಲಂತೂ 3 ಇಂಚ್ ನೀರಿದೆ. ತುಂಬ ಸಫಿಷಿಯೆಂಟಾಗಿ ನೀರು ಸಿಗುತ್ತೆ, ನೀರಿಂದ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ಇನ್ನು ವೇದವತಿ ನದಿಗೆ ಇಲ್ಲಿಗೆ ಕೇವಲ 1.5 ಕಿಲೋಮೀಟರ್ ಆಗುತ್ತೆ. ಆದ್ದರಿಂದ ಯಾವುದೇ ರೀತಿ ನೀರಿನ ಸಮಸ್ಯೆ ಈ ಭಾಗದಲ್ಲಿ ಇಲ್ಲ. ಇನ್ನು ಎರಡನೇದಾಗಿ ಮಣ್ಣು, ರೆಡ್ ಸಾಯಿಲ್. ಫ್ಯೂರ್ ಅನ್ನೋಕ್ಕಾಗಲ್ಲ, ಒಟ್ಟು ರೆಡ್ ಸಾಯಿಲ್, ಒಟ್ಟು ಬ್ಲ್ಯಾಕ್ ಸಾಯಿಲ್ ಅಂತೂ ಅಲ್ಲ. ನೀವು ನೋಡ್ತಾ ಇದ್ದೀರಾ, ಬ್ಲ್ಯಾಕ್ ಸಾಯಿಲ್ ಅಂತೂ ಅಲ್ಲ, ರೆಡ್ ಸಾಯಿಲ್. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಇರೋದು, ಯಾವುದೇ ರೀತಿ ಅಕ್ಕಪಕ್ಕದಲ್ಲಿ ಯಾವ ಖಾಲಿ ಭೂಮಿ ಇಲ್ಲ. ಜೊತೆಗೆ ಇದು ನಿಮಗೆ ಆರಂಭದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಗೇಟ್ ಕಾಣುತ್ತೆ, ಅದು 20 ಅಡಿ ದಾರಿ. ನಿಮಗೆ ಮೇನ್ ರೋಡಿಂದ 1.5 ಕಿಲೋಮೀಟ್ರು ನಕಾಶೆ ರೋಡಲ್ಲಿ ಹೋಗಬೇಕಾಗುತ್ತೆ. ಈ ಜಮೀನು ಅಲ್ಲಿ ಎಂಡ್ ಆಗುತ್ತೆ, ಆ ದಾರಿನೇ ಈ ಜಮೀನಿಗೆ ಎಂಡ್. ಸುತ್ತಲೂ ಫಿನ್ಸಿಂಗ್ ಆಗಿದೆ, ಸುತ್ತಲೂ ಗಿಡ ಮರ ಇದ್ದಾವೆ, ಒಂದೊಳ್ಳೆ ಲೊಕೇಶನ್ನು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ಸಮಸ್ಯೆ ಇಲ್ಲ. ನೀರಿಂದಂತೂ ತುಂಬ ಚೆನ್ನಾಗಿದೆ ಈ ಭಾಗದಲ್ಲಿ. ನಿಮಗೆ ನೋಡಿರಿ, ಪಕ್ಕದಲ್ಲಿ ಅಡಿಕೆ ಹಾಕಿದ್ದಾರೆ. ಜೊತೆಗೆ ಮಾವು, ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೆದಿದ್ದಾರೆ. ಪಕ್ಕದಲ್ಲಿ ಕಡಲೆಕಾಯಿ ಹಾಕಿದ್ದಾರೆ, ಕ್ರಾಫ್ಟ್ ಬೆಳೆ, ಪ್ರತಿಯೊಂದು ಬೆಳೆಯನ್ನು ಕೂಡ ಬೆಳಿಬೋದು ಇಲ್ಲಿ. ನೀವೇನಾದರೂ ಮಧ್ಯದಲ್ಲಿ ಯಾವುದೇ ಗಿಡಗಳನ್ನು ಹಾಕಿದ್ರೂ ಕೂಡ ತುಂಬ ಸೊಗಸಾಗಿ ಬರುತ್ತೆ. ಜೊತೆಗೆ ಅಡಿಕೆ, ತೆಂಗು, ಬಾಳೆ ಯಾವುದೇ ಬೆಳೆಯನ್ನಿಟ್ಟರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಹಿಂದೆ ಈ ಜಮೀನು ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಮೇಂಟೆನೆನ್ಸ್ ಮಾಡೋದನ್ನು ಕೈಬಿಟ್ಟಿದ್ದಾರೆ ಮಾರುವ ಉದ್ದೇಶದಿಂದ. ಬೇರೆ ಯಾವ ಕಾರಣಗಳು ಕೂಡ ಇಲ್ಲ, ಯಾವುದೇ ರೀತಿ ತಂಟೆ ತಕರಾರಿಲ್ಲ. ನಿಮಗೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದರೆ ಗಮನ ಹರಿಸ್ಬೋದು. ಇನ್ನು ನಿಮಗೆ ಸುತ್ತಲೂ ಕೂಡ ಫಿನ್ಸಿಂಗ್ ಮಧ್ಯೆ ಗಿಡಗಳು ಹಾಕಿದ್ದಾರೆ. ಅಂದರೆ ಬೇರೆ ಕಡೆಯಿಂದ ಎಲ್ಲಿಂದನೂ ಕೂಡ ಜಮೀನೊಳಗೆ ಎಂಟ್ರಿ ಇಲ್ಲ. ಫ್ರಂಟಲ್ಲಿ ಗೇಟ್ ಬಿಟ್ಟರೆ ತುಂಬ ಚೆನ್ನಾಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ, ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟಿ ಚಳ್ಳಕೆರೆ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ಆಫೀಸ್ ಹತ್ರ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿಂದ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ನೀವು ಜಮೀನು ಪರಿಶೀಲನೆಗೆ ಅಂತ ಬಂದಾಗ ಈ ಮಾತನ್ನು ಹೇಳುವುದನ್ನು ಮರ್ತಿದ್ದೆ. ಜಮೀನು ಪರಿಶೀಲನೆಗೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ರೇಟನ್ನು ಹೇಳ್ತಾರೆ, ಅದು ಯಾವುದೇ ರೀತಿ ತೊಂದರೆ ಇಲ್ಲ, ಯಾರು ಪಾರ್ಟಿಗಳು ಹೇಳೋದಿಲ್ಲ. ಕೆಲವು ಮಧ್ಯವರ್ತಿಗಳು, ಎಲ್ಲರೂ ಅಲ್ಲ, ಕೆಲವು ಮಧ್ಯವರ್ತಿಗಳು ಬೇಕಂತಲೇ ಜಮೀನು ರೇಟ್ಗಳನ್ನು ಏರಿಸ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿ ತೊಂದರೆ ಇಲ್ಲ. ಆದ್ದರಿಂದ ನೀವು ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಯಾವ ಬೆಲೆಗೆ ತೊಗೋಬೋದು, ಯಾವ ಬೆಲೆ ಹೇಳ್ತಾರೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿ ಅವರ ನಂಬರ್ಗಳನ್ನು ತೊಗೋಬೇಡಿ ಅಂತ ಮನವಿ ಮಾಡ್ಕೊಳ್ತಾ, ಇನ್ನು ಈ ಜಮೀನಿನ ಬೆಲೆ ನಿಮಗೆ 1 ಎಕರೆಗೆ 20 ಲಕ್ಷ ಹೇಳ್ತಾರೆ. ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗೆ ಕೂಡ ಅನ್ನಿಸ್ತು. ಆದರೆ ಪಾರ್ಟಿ ನೇರವಾಗಿ ಮಾಲೀಕರಿದ್ದಾರೆ, ಅವ್ರನ್ನೇ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಅವ್ರನ್ನೇ ಡೈರೆಕ್ಟಾಗಿ ವ್ಯವಹಾರಕ್ಕೆ ಕುಂದಿರಿಸ್ತೀವಿ. ಇನ್ನು 1 ಎಕರೆ ನಿಮಗೆ 20 ಲಕ್ಷ ಹೇಳ್ತಾರೆ, ಒಂದು 19-18 ಆ ರೀತಿ ಆಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ,
ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನು ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.